ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ದೇಶದ ಮೇಲೆ, ಹಿಂದೂಗಳ ಮೇಲೆ, ನಮ್ಮ ದೇಶ ಅಂತ ಯಾವಾಗ ಹೇಳ್ತೀನಿ, ನಾವು ಹಿಂದೂಗಳು ಅಮಾಯಕರು, ಅನಕ್ಷರಸ್ಥರು. 100ಕ್ಕೆ 100 ಜನ ಹಿಂದೂಸ್ತಾನ ಆಗಿದ್ದು ರಾಮಾಯಣ ಕಾಲದಲ್ಲಿ, 100ಕ್ಕೆ 100 ಜನ ಹಿಂದೂಗಳಾಗಿದ್ದು ಮಹಾಭಾರತದ ಕಾಲದಲ್ಲಿ. ಏನಾಯಿತು, ಕ್ರಿಸ್ತಶಕ 6ನೇ ಶತಮಾನದ ನಂತರ ನಮ್ಮ ದೇಶದ ಮೇಲೆ ಆಕ್ರಮಣಕಾರರು ಜಾಸ್ತಿ ಆದರು. ಆಕ್ರಮಣಕಾರರು ಅಂತ ಹೇಳಿದಾಗೆಲ್ಲ ಮುಸಲ್ಮಾನ ಆಕ್ರಮಣಕಾರರು, ಮೊಹಮ್ಮದ್ ಗೋರಿ ಇರ್ಬೋದು, ಬಾಬರ್ ಇರ್ಬೋದು, ಮತ್ತು ಅನೇಕ ಜನ ಸಾಬ್ರು, ಟರ್ಕಿಯಿಂದ ಬಂದಿರತಕ್ಕಂಥ ಮುಸಲ್ಮಾನರಿರ್ಬೋದು, ಮತ್ತು ಸೌದಿ ಅರೇಬಿಯಾದಿಂದ ಬಂದಿರತಕ್ಕಂಥವ್ರು, ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥವ್ರು. 1947ರ ನಂತರ ಈ 70 ವರ್ಷಗಳ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ನರೇಂದ್ರ ಮೋದಿಯವರು ಹೇಳ್ತಾರೆ. ಈಗಿನ ಕಾಲದವರೆಗೂ ತಗೊಂಡ್ರು ಸುಮಾರು 70 ವರ್ಷಗಳ ಕಾಲ ಪಾಕಿಸ್ತಾನದಿಂದ ನಮ್ಮ ಮೇಲೆ ಆಕ್ರಮಣ ನಡೀತಾನೆ ಇದೆ. ಟೆರರಿಸಮ್ ಅಂತ ಹೇಳ್ಬಿಡ್ತೀವಿ ನಾವು. ಏನು ಅಂದರೆ, ಶಬ್ದಗಳನ್ನ ನೋಡಿ, ಅಲಂಕಾರಿಕ ಶಬ್ದಗಳನ್ನ ಬೇರೆ ಬೇರೆ ಉಪಯೋಗಿಸ್ಬಿಟ್ಟು ಅದು ತೀವ್ರತೆ ಕಡಿಮೆ ಆಗ್ಬಿಡುತ್ತೆ. ಟೆರರಿಸ್ಟ್ ಅಂತ ಹೇಳ್ಬಿಟ್ಟು, ಟೆರರಿಸ್ಟ್ಗಳಿಗೆ ಯಾವುದೇ ದೇಶ ಇಲ್ಲ, ಭಾಷೆ ಇಲ್ಲ, ಧರ್ಮ ಅಂತ ಹೇಳ್ಬಿಟ್ಟು ಇನ್ನೂ ತೂಕುಡಿಸೋರಿಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಮಾಡಿಬಿಡ್ತೀವಿ. ನಮ್ಮ ಮೇಲೆ ಆಕ್ರಮಣ ಆಗುತ್ತೆ. ಎಷ್ಟರ ಮಟ್ಟಿಗೆ ಆಕ್ರಮಣ ಆಗ್ತಾಯಿದೆ ನಮಗೆ ಗೊತ್ತೇ ಆಗೋದಿಲ್ಲ. ಎಷ್ಟರ ಮಟ್ಟಿಗೆ ಆಕ್ರಮಣ ಆಗುತ್ತೆ ಅಂದರೆ, ಪೆನ್ ಈಸ್ ಮೈಟಿಯರ್ ದ್ಯಾನ್ ಸ್ವರ್ಡ್ ಅಂತ ಕೇಳ್ತೀವಿ ನಾವು. ಅಂದರೆ ಲೇಖನಿ ಏನಿದೆ ಅದು ಕತ್ತಿಗಿಂತ ಬಹಳ ಹರಿತವಾಗಿದ್ದಂತೆ. ಇದನ್ನು ಗಾದೆನಲ್ಲಿ ಹೇಳ್ತೀವಿ, ಎಲ್ಲರೂ ಕೇಳಿರ್ತೀರ. ನೋಡಿ, ಈಗೇನಾಗಿದೆ, ಯಾವುದಾದ್ರು ಒಂದು ದೇಶ ಸ್ಟ್ರಾಂಗ್ ಆಗಿದೆ, ಯಾವುದಾದ್ರು ಒಂದು ದೇಶ ಅತ್ಯಂತ ಬಲಿಷ್ಠವಾಗಿದೆ ಅಂತಂದರೆ ಅಮೇರಿಕಾ ಅಂತ ಕೈ ತೋರಿಸ್ತೀವಿ ನಾವು. ದೊಡ್ಡಣ್ಣ ಅಂತೀವಿ ಅಮೇರಿಕಾಗೆ. ಯಾಕೆ ಅಂತಂದರೆ ತುಂಬ ದುಡ್ಡಿದೆ ಅಲ್ಲಿ, ಮತ್ತು ರಾಜಕೀಯ ಸ್ಥಿರತೆ ಇದೆ. ಯಾಕೆ ಸ್ಥಿರತೆ ಇದೆ ಅಂತ ಹೇಳ್ತೀವಿ ಅಂತಂದರೆ, ನೋಡಿ, ಇವತ್ತು ಜನವರಿ 20ನೇ ತಾರೀಕು, ಇವತ್ತಿನ ದಿವಸ ಅಮೇರಿಕದ ಅಧ್ಯಕ್ಷ ಆಗಿ ಡೊನಾಲ್ಡ್ ಟ್ರಂಪ್ ಚರಿತ್ರೆ ನಿರ್ಮಾಣ ಮಾಡಿದ್ದಾರೆ. ಚರಿತ್ರೆ ನಿರ್ಮಾಣ ಮಾಡಿದ್ದಾರೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಹಿಂದಿನ ಅಧ್ಯಕ್ಷ ಆಗಿದ್ದರು ಜೋ ಬಿಡನ್ ಅಂದ್ಬಿಟ್ಟು, ಅವರು 46ನೇ ಅಧ್ಯಕ್ಷ, 45ನೇ ಅಧ್ಯಕ್ಷ ಟ್ರಂಪ್ ಆಗಿದ್ದರು. ಟ್ರಂಪ್ ಅಧಿಕಾರ ಕಳ್ಕೊತಾರೆ, 46ನೇ ಅಧ್ಯಕ್ಷ ಜೋ ಬಿಡನ್ಗೆ ಬಿಟ್ಕೊಡ್ತಾರೆ. 47ನೇ ಅಧ್ಯಕ್ಷರಾಗಿ ಪುನಃ ಈಗ 2025 ಜನವರಿ 20ನೇ ತಾರೀಕು ಪುನಃ ಟ್ರಂಪ್ ಅಧಿಕಾರನ ಪಡ್ಕೊತಾ ಇದ್ದಾರೆ. ಈಗ ಜನವರಿ 20 ಅಂತಂದರೆ ಇದು ಫಿಕ್ಸೆಡ್ ಡೇಟ್ ಇದು. ಹಾಗಾಗಿ ಅವರ ಅಧಿಕಾರ, ಅವರ ರಾಜಕೀಯ ಸ್ಥಿರತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಎಲೆಕ್ಷನ್ನು ಅಷ್ಟೇ ಒಂದು ಫಿಕ್ಸೆಡ್ ಡೇಟಲ್ಲಿ ನಡೆಯುತ್ತೆ. ಅಧಿಕ ಪ್ರಮಾಣ ವಚನ ತಗೊಳ್ಳೋದು ಅಷ್ಟೇ ಜನವರಿ 20ನೇ ತಾರೀಕು. ಇದು ಫಿಕ್ಸೆಡ್. ನಮ್ಮಲ್ಲಿ ಯಾಕೆ ಈ ಥರ ಇಲ್ಲ? ಹಾಗಾಗಿ ನಾವು ಬನಾನಾ ರಿಪಬ್ಲಿಕ್ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ಮುಂದುವರಿತೀನಿ. ಏನು ಅಂತಂದರೆ, ನೋಡಿ, ಮೀರ್ ಬಾಕಿ ಇರ್ಬೋದು, ಬಾಬರ್ ಇರ್ಬೋದು, ಗಜ್ನಿ ಮೊಹಮ್ಮದ್ ಇರ್ಬೋದು, ಖಿಲ್ಜಿ ಇರ್ಬೋದು, ಅನೇಕರ ಆಕ್ರಮಣ ಮಾಡಿದ್ರು. ಆದರೆ ಈಗ ಆಕ್ರಮಣ ಮಾಡ್ತಾ ಇದ್ದಾರೆ. ಆಕ್ರಮಣ ಮಾಡ್ತಿರೋರು ಹೇಗೆ ಅಂತಂದರೆ, ನೋಡಿ, ಶೇರ್ ಅಂತ ಇದೆ. ಯಾವುದಾದ್ರು ಒಂದು ದೇಶ ಮುಂದುವರೆದಿದೆ, ಯಾವುದಾದ್ರು ಒಂದು ದೇಶ ಶಕ್ತಿಶಾಲಿಯಾಗಿದೆ, ಅನೇಕ ಯಾರ್ಡ್ ಸ್ಟಿಕ್ಗಳಿವೆ, ಅನೇಕ ಅಳತೆಗೋಲುಗಳಿವೆ. ಅಳತೆಗೋಲುಗಳಲ್ಲಿ ನೋಡಿ, ನ್ಯಾಷನಲ್ ಸ್ಟಾಕ್ ಇಂಡೆಕ್ಸ್ ಅಂತ ಅಂದ್ಬಿಟ್ಟು ಯಾರ್ಯಾರು ವ್ಯವಹಾರ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಅವರಿಗೆಲ್ಲ ಒಂದು ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಆ ರ್ಯಾಂಕಿಂಗಿಗೆ ಕೊಟ್ಟಿದ್ದಾರೆ ಅಂತಂದರೆ ರ್ಯಾಂಕಿಂಗ್ನ ಅಸೆಸ್ ಮಾಡಬೇಕು. ಇಂತಿಂಥ ಅಳತೆಗೋಲುಗಳನ್ನ ಇಟ್ಬಿಟ್ಟು ಅದನ್ನು ಅಳತೆ ಮಾಡತಕ್ಕಂಥ ಇನ್ಸ್ಟಿಟ್ಯೂಷನ್ಗಳಿವೆ. ಈ ಥರ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥವ್ರು ಹಿಂಡನ್ಬರ್ಗ್ ಅಂದ್ಬಿಟ್ಟು, ಅಮೇರಿಕಾದ ಪ್ರಜೆ ಅಂತ, ಅದು ಅಮೇರಿಕಾದಲ್ಲಿ ಕಂಪ್ನಿ ಇಟ್ಕೊಂಡಿದ್ದಾನಂತೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೆ. ಆತ ಆಕ್ರಮಣ ಮಾಡಿದ್ದಾನೆ. ಆತ ಹೇಗೆ ಆಕ್ರಮಣ ಮಾಡಿದ್ದಾನೆ ಅಂದರೆ, ಯಾವುದೋ 2nd ರ್ಯಾಂಕ್, 3rd ರ್ಯಾಂಕ್, 4th ರ್ಯಾಂಕ್, 5th ರ್ಯಾಂಕ್ ಇರೋರು 1st ರ್ಯಾಂಕ್ ಅಂತ ರ್ಯಾಂಕಿಂಗ್ ಕೊಟ್ಬಿಡ್ತಾರೆ. ಏನಾಗುತ್ತೆ, ಜನ ಎಲ್ಲ ಹೋಗಿ ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. 100ಕ್ಕೆ 110 ರೂಪಾಯಿ ಕೊಡ್ತಾರೆ, 100ಕ್ಕೆ 120 ರೂಪಾಯಿ ಕೊಡ್ತಾರೆ, 100ಕ್ಕೆ 130 ರೂಪಾಯಿ ಕೊಡ್ತಾರೆ. ಈ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಏನಾಗುತ್ತೆ, ನಮ್ಮ ದೇಶದವರು ಮಕ್ಕಿ ಕಾಮಕ್ಕಿ, ಬೇರೆ ದೇಶದವ್ರು ಹೇಳ್ತಾರೆ ಅಂತಂದರೆ ಶಂಕದಿಂದ ಬಂದಿದ್ದೆ ತೀರ್ಥ ಅಂತ ಅಂದ್ಬಿಟ್ಟು ದಬ 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 ಹೋಗ್ತಾ ದುಡ್ಡಿರೋರು. ಏನಾಗುತ್ತೆ, ಅಮೇರಿಕಾದವ್ರು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು 100ಕ್ಕೆ 200 ರೂಪಾಯಿ ಕೊಟ್ಟು ತಗೊಂಡ್ಬಿಡ್ತೀವಿ. ಈ ಥರ ಹಿಂಡನ್ಬರ್ಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಾಗಿದೆ, ಕೆಲವು ಬಿದ್ದೋಗಿರ್ತಕ್ಕಂಥ ಕಂಪ್ನಿಗಳ ಶೇರನ್ನು ಜಾಸ್ತಿಗೆ ಮಾರಾಟ ಮಾಡಿ ಗೋಲ್ಮಾಲ್ ಮಾಡ್ತಿದ್ರಂತೆ. ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ಅವರು ಚಕ್ರವರ್ತಿ ಥರ ಮೆರಿತಿದ್ರು ಏನೋ. ಯಾಕೆ ಅಂತಂದ್ರೆ 67 ವರ್ಷದಲ್ಲಿ ಈ ಥರ ಯಾವುದೇ ಪ್ರಯತ್ನಗಳು ನಡೆದಿಲ್ಲ. ನರೇಂದ್ರ ಮೋದಿ ಇರೋದ್ರಿಂದ ಈಗ ಇದೇನು ಹಿಂಡನ್ಬರ್ಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಾಗಿದೆ, ಈಗ ತಮ್ಮ ಅಂಗಡಿಯನ್ನು ಕ್ಲೋಸ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಅವರು ಯಾವುದೇ ಕಂಪ್ನಿಗಳು ಬಂದರೆ, ಪಾಂಡ್ಸ್ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಅಥವಾ ಮುಖೇಶ್ ಅಂಬಾನಿಯವ್ರ ಪೆಟ್ರೋಕೆಮಿಕಲ್ಸ್ ಇರ್ಬೋದು, ಇವುಗಳನ್ನೆಲ್ಲ ಅಸೆಸ್ ಮಾಡ್ತಕ್ಕಂಥ
ಇದಿಲ್ಲ, ಕೆಲಸ ಇಲ್ಲ. ನರೇಂದ್ರ ಮೋದಿಯವರಿಗೆ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳ್ಬೋದು. ನೋಡಿ, ನಮ್ಮ ದೇಶವನ್ನು ಒಳಗಿನಿಂದನೇ ಸ್ಟ್ರಾಂಗ್ ಮಾಡಬೇಕು. ಒಳಗಿನಿಂದ ಸ್ಟ್ರಾಂಗ್ ಮಾಡಬೇಕು ಅಂದರೆ ಈ ಹಿಂಡನ್ಬರ್ಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ, ಅವರ ಅಂಗಡಿಗಳನ್ನೆಲ್ಲ ಮುಚ್ಚಿಬಿಟ್ಟು ಕೂತಿದ್ದಾರಂತೀಗ. ಏನಾಗಿದೆ ಅಂತಂದರೆ ನಿಜವಾದ ಮೌಲ್ಯಮಾಪನ ನಡಿಬೇಕು, ಅದು ನಡೀತಿಲ್ಲ. ಅಲ್ಲಿ ಇಲ್ಲಿ ಗೋಲ್ಮಾಲ್ ನೋಡ್ಬಿಟ್ಟು ಯಾರೋ ಕೆಳಗೆ ಬಿದ್ದಿರೋರು, ಯಾರೋ ಅವರ ಹಿಡನ್ ಇಂಟ್ರೆಸ್ಟ್ ಏನೇ ಇರುತ್ತೆ, ಗುಪ್ತ ಇದು ಆಶಯಗಳು ಏನೇ ಇರುತ್ತೆ, ಅದನ್ನು ಪೂರ್ಣ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅವರು, ಲಾಸ್ ಇರೋ ಕಂಪ್ನಿಗಳು ಶೇರ್ಗಳನ್ನ ಜಾಸ್ತಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಪ್ರೊಜೆಕ್ಟ್ ಮಾಡಿಬಿಡ್ತಾರೆ. ನಾವು ಇದು ಮಾಡಿದ್ದೀವಿ ಅಂತ ನಮ್ಮ ಜನ ಅದನ್ನು 100ಕ್ಕೆ 200 ರೂಪಾಯಿ ಕೊಟ್ಟು ತಗೊಂಡ್ಬಿಡ್ತಾರೆ. ಹೀಗಾಗಿ ಏನಾಗುತ್ತೆ, ಆರ್ಥಿಕ ಶಕ್ತಿಯನ್ನು ಬೆನ್ನೆಲುಬನ್ನೇ ಮುರಿಯತಕ್ಕಂಥ ಕೆಲಸ. ನೋಡಿ, ಗಜ್ನಿ ಮೊಹಮ್ಮದ್ ರೂಲ್ ಮಾಡ್ದ ಅಂತ ಹೇಳ್ತೀವಿ, ಬಾಬರ್ ನಮ್ಮ ಮೇಲೆ ಆಕ್ರಮಣ ಮಾಡಿ ರೂಲ್ ಮಾಡ್ದ ಅಂತ ಹೇಳ್ತೀವಿ. ಅದಕ್ಕಿಂತ ತೀವ್ರತರವಾದ ಯುದ್ಧ ನಡೀತಾ ಇದೆ ಈಗ. ಇದಕ್ಕೇನಾಗುತ್ತೆ, ಒಳಗಿನವರು ಕೈ ಜೋಡಿಸ್ತಾರೆ. ಏನಾಗುತ್ತೆ, ನಮ್ಮ ಸಿದ್ದರಾಮಯ್ಯನವ್ರದ್ದು ಹಗಲದ ಉದಾಹರಣೆ ಇರ್ತೈತಿ. ಏನು ಅಂದರೆ, ಎಲೆಕ್ಷನ್ ಬಂದಾಗ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತಾರೆ. ಎಲೆಕ್ಷನ್ ಮುಗಿದ ತಕ್ಷಣ ಏನಾಗುತ್ತೆ, ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತಾರೆ. ಮುಂದಿನ ಜನ್ಮ ಅನ್ನೋದಿದ್ದರೆ ನಾವು ಮುಸಲ್ಮಾನರಾಗಿ ಹುಟ್ಟಬೇಕು ಅಂತಾರೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ತಾ ಮಾಡ್ತಾ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, ಗಂಡ ಹೆಂಡ್ತಿನೇ ಬೇರೆ ಮಾಡಿಬಿಟ್ಟಿದ್ದಾರೆ, ಅಮ್ಮ ಮಕ್ಕಳನ್ನ ಬೇರೆ ಮಾಡಿಬಿಟ್ಟಿದ್ದಾರೆ, ಅಪ್ಪ ಮಕ್ಕಳನ್ನ ಬೇರೆ ಮಾಡಿದ್ದಾರೆ. ಎಲ್ಲವುದು ಮುಗಿದು ಹೋಗಿ ಇನ್ಯಾರನ್ನೂ ಬೇರೆ ಮಾಡೋಕ್ಕಾಗಲ್ಲ ಅಂದಾಗ ಅವರೇ ಬೇರೆ ಆಗ್ತಾ ಕೂತಿದ್ದಾರೆ. ಎಷ್ಟರ ಮಟ್ಟಿಗೆ ಬೇರೆ ಆಗ್ತಿದ್ದಾರೆ ಅಂದರೆ, ಕರ್ನಾಟಕದಲ್ಲಿ DK ಶಿವಕುಮಾರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಅವರು DCM ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಒಂದು ಹುದ್ದೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ATM ಅಂತ ಹೇಳ್ತೀವಿ ಕಾಂಗ್ರೆಸ್ಗೆ, ಇವರು ಭದ್ರವಾದ ATM ಇರಬೇಕು, ಕೇಳಿದಾಗೆಲ್ಲ ದುಡ್ಡು ಕೊಡಬೇಕು. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಜಾತಿ ರಾಜಕಾರಣ ಮಾಡ್ತಿರ್ತಕ್ಕಂಥವ್ರನ್ನ ಮುಖ್ಯಮಂತ್ರಿಯಾಗಿ ಕೊಡಿಸಿ, ಮತ್ತು DCM ಹುದ್ದೆನ ಮಾಡಿಕೊಟ್ಬಿಟ್ಟು ಇವರೇನು ಮಾಡಿದ್ದಾರೆ, ಕಾಂಗ್ರೆಸ್ನೇ ವಿಭಾಗ ಮಾಡೋಕ್ಕೆ ಕೊಟ್ಬಿಟ್ಟಿದ್ದಾರೆ. ಇನ್ಯಾರನ್ನೂ ಹೊಡೆಯೋಕ್ಕೆ ಜಾಗ ಇಲ್ಲ ಅವರಿಗೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನಲ್ಲಿ ಒಂದು ಹಂತ ಬಂದ್ಬಿಟ್ಟಿದೆ. ಇದು ಅವರ ಅವಸಾನ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಹೀಗೆ ಮಾಡ್ತಾ ಇರಬೇಕಾದ್ರೆ ಹಿಂಡನ್ಬರ್ಗ್ ಅನ್ನೋ ಇದನ್ನು ರಿಸರ್ಚ್ ಕಂಪ್ನಿನ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರೋದ್ರಿಂದ ಅವರೇನು ಮಾಡಿದ್ದಾರೆ, ಅವರ ಅಂಗಡಿನ ಕ್ಲೋಸ್ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಹಿಂಡನ್ಬರ್ಗ್ ಏನು ಮಾಡಿದ್ದಾರೆ, ಅವ್ರ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಮತ್ತು ಮೌಲ್ಯಮಾಪನ ಸಂಸ್ಥೆಗಳು ಏನಿತ್ತು ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಅದೆಲ್ಲ ಕ್ಲೋಸ್ ಮಾಡಿರೋದ್ರಿಂದ ಏನಾಗಿದೆ ನೋಡಿ, ನಮ್ಮಲ್ಲಿ ಅದಾನಿ ಅಂತ ಹೇಳ್ತೀವಿ. ಅದಾನಿ ಅಂತಂದರೆ ಗೌತಮ್ ಅದಾನಿ ಅಂತ ಅಂದ್ಬಿಟ್ಟು ಅವರು ಏನೇನಕ್ಕೆ ನಮ್ಮ ದೇಶದಲ್ಲಿ ಸಾಕಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ರಾಜಸ್ಥಾನದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಲಾಭ ತೊಗೊಂಡಿದೆ ಇವರಿಂದ. ಇವರು ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದು, ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದು, ಇದು ನಮ್ಮ ವರ್ಲ್ಡಲ್ಲೇ ನಂಬರ್ 1 ಆಗಿದ್ದಾರೆ. ಇಂಥವ್ರನ್ನ ನಾವೇನು ಮಾಡ್ತೀವಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ, ವೋಟ್ ತಗೊಳ್ಳೋದಕ್ಕೋಸ್ಕರ ಏನು ಮಾಡ್ತೀವಿ, ಅದಾನಿಯವರ ಜೋಬಲ್ಲೇ ಮೋದಿಯವರು ಕೂತಿದ್ದಾರೆ ಅಂತ ಹೇಳ್ಬಿಡ್ತೀವಿ. ಇದು ತಪ್ಪಿದು. ಏನು ಅಂತಂದರೆ, ಪ್ರಾಕೃತಿಕವಾಗಿ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಅದ್ವಿತೀಯ ಟೆಕ್ನಾಲಜಿ ಇರ್ತಕ್ಕಂಥದ್ದು, ಅದ್ವಿತೀಯ ಬಂಡವಾಳ ಹುಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಗೌತಮ್ ಅದಾನಿಯವ್ರ ಕೈಲಿ. ಅವರು ಪ್ರಪಂಚದಲ್ಲಿ ನಂಬರ್ 1 ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿ. ಮತ್ತು ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಸಂಪನ್ಮೂಲ ಇರ್ತಕ್ಕಂಥ ವ್ಯಕ್ತಿ ಗೌತಮ್ ಅದಾನಿ. ಇಂಥವರು ನಮ್ಮ ದೇಶಕ್ಕೆ ಬೇಕು. ಯಾಕೆ ಅಂದರೆ, ನಮ್ಮ ದೇಶದಲ್ಲಿ ಪೆಟ್ರೋಲ್ ಕಾರ್ಗಳು ಬರ್ತಾಯಿದೆ, ನಮ್ಮಲ್ಲ ಪೆಟ್ರೋಲ್ ಬ್ಯಾಟ್ರಿಯಿಂದ ಓಡ್ತಕ್ಕಂಥ ಕಾರ್ಗಳು ಬರ್ತಾಯಿದೆ. ನಮ್ಮ ದೇಶದಲ್ಲಿ ಬ್ಯಾಟ್ರಿಯಿಂದ ಓಡ್ತಕ್ಕಂಥ 2 ವೀಲರ್ಸ್ಗಳು ಬರ್ತಾಯಿದೆ. ಇನ್ನು ಮುಂದೆ ಪೆಟ್ರೋಲ್ ಯುಗ ಅಂತ್ಯ ಆಯಿತು. ಇನ್ನೇನಿದ್ರು ಈ ಬ್ಯಾಟ್ರಿಯಿಂದ ವಿದ್ಯುತ್ತಿಂದ ಓಡ್ತಕ್ಕಂಥ ವಾಹನಗಳು, ವಿದ್ಯುತ್ತಿಂದ ಓಡ್ತಕ್ಕಂಥ 4 ವೀಲರ್ಸು, ವಿದ್ಯುತ್ತಿಂದ ಓಡ್ತಕ್ಕಂಥ 2 ವೀಲರ್ಸ್ ಬರೋದ್ರಿಂದ ನಮಗೆ ಸೋಲಾರ್ ಎನರ್ಜಿ ಮತ್ತು ಗಾಳಿಯಿಂದ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಉಪಕರಣಗಳು ಬೇಕು. ಇದನ್ನು ಮಾಡ್ತಕ್ಕಂಥ ಸಂಪನ್ಮೂಲ ಇರ್ತಕ್ಕಂಥ ವ್ಯಕ್ತಿ ಅದಾನಿಯವರು. ಇವರು ಯಾವುದೇ ಪಾಕೆಟಲ್ಲಿಲ್ಲ. ಡೆಮಾಕ್ರಸಿಯ ಮೂಲತತ್ವಗಳನ್ನ ಅರಗಿಸ್ಕೊಂಡು ಕುಡ್ಕೋತಾ ನಾವು ಇವರಿಗೆ ಸೂಕ್ತವಾದ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡ್ಬೇಕು. ರಾಜಕಾರಣಿಗಳು ಮಾಡಿಕೊಡ್ತಾ ಇದ್ದರೆ ನಮಗೇನಾಗುತ್ತೆ, ನಾವು ಮುಸಲ್ಮಾನರಲ್ಲೇ ಪೆಟ್ರೋಲ್ಗೋಸ್ಕರ ಏನು ಅವಲಂಬಿತರಾಗಿದ್ದೀವಿ ತಪ್ಪತ್ತೆ. ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತೆ, ದೇಶಭಕ್ತಿ ಬೆಳೆಯುತ್ತೆ. ದೇಶಭಕ್ತಿ ಬೆಳೆಸಬೇಕು ಅಂದರೆ ನೋಡಿ, ಟ್ರಂಪು ನೆನ್ನೆನೂ ಮೊನ್ನೆನೂ ಒಂದು ಸ್ಲೋಗನ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಸ್ಕೂಲ್ಗಳಲ್ಲೂ ದೇಶಭಕ್ತಿ ಪೇಟ್ರಿಯಾಟಿಸಮ್ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತೀನಿ ಈ ಟರ್ಮಲ್ಲಿ ಅಂತ ಹೇಳಿದ್ದಾರೆ. ನಾವು ಇದು ಕಲಿಬೇಕು.
ನಮ್ಮ ವಿದ್ಯಾಭ್ಯಾಸ ಓದಬೇಕಾದ್ರೆ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಎಲ್ಲೂ ಸಹ ದೇಶಭಕ್ತಿ ಬೆಳೆಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಏನು ಅಂತಂದರೆ ಪ್ರೈಮರಿ ಸ್ಕೂಲ್ 1ನೇ ಕ್ಲಾಸಿಂದ ಹಿಡಿದು ವಿದ್ಯಾಭ್ಯಾಸ ಮುಗಿಸೋವರೆಗೂ ದೇಶಭಕ್ತಿ ಬೆಳೆಸೋದಕ್ಕೋಸ್ಕರ ಜಾತಿ ಸಮಯವನ್ನು ಸೀಮಿತವಾಗಿಡಬೇಕು, ಕರಿಕ್ಯುಲಮಲ್ಲಿ ಸೇರಿಸಬೇಕು, ಶಾಲೆಯ ವಿದ್ಯಾಭ್ಯಾಸದ ಒಂದು ಸಿಸ್ಟಮ್ ಆಗಿ ಸೇರಬೇಕು ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.